ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ನಿಮಗೋಸ್ಕರ ನಾನಿವತ್ತು ಒಂದು ಪರ್ಸ್ನಲ್ ಲೋನ್ ಆ್ಯಪ್ನ ತೊಗೊಂಡು ಬಂದಿದ್ದೆ. ನಿಮಗೂ ಕೂಡ ಲೋನ್ನ ಅವಶ್ಯಕತೆ ಇತ್ತು, ಹಾಗೆ ನೀವು ಕೂಡ ಲೋನ್ ಬೇಕು ಅಂತ ಒಂದು ಬೆಸ್ಟ್ ಆಗಿರುವಂಥ ಟ್ರಸ್ಟೆಡ್ ಆ್ಯಪ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಬಿಕಾಸ್ ಇದು ಒಂದು ಟ್ರಸ್ಟೆಡ್ ಆ್ಯಪ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಈ ಒಂದು ಅಪ್ಲಿಕೇಶನ್ನ ನೇಮ್ ನೋಡೋದಾದರೆ ಲೆಂಡಿಂಗ್ ಪ್ಲೇಟ್ ಪರ್ಸ್ನಲ್ ಲೋನ್ ಆ್ಯಪ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಹಾಗೆ ಈ ಅಪ್ಲಿಕೇಶನ್ ಏನಿದೆ ಯೂನಿಫಿನ್ಸ್ ಕ್ಯಾಪಿಟಲ್ ಇಂಡಿಯಾ ಲಿಮಿಟೆಡ್ ಕಡೆಯದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.2 ರಿವ್ಯೂಸ್ ಇರುತ್ತೆ, 18+ ರೇಟೆಡ್ ಇದೆ, 5 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಏನಿದೆ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸ್ನಲ್ ಲೋನ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತದೆ. ಗಾಯ್ಸ್, ನಿಮ್ಗೇನಾದರೂ ಎಮರ್ಜೆನ್ಸಿಗೆ ಲೋನ್ ಬೇಕಿತ್ತು, ಸಪೋಸ್ ನಿಮ್ಗೇನಾದರೂ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಥವಾ ಎಜುಕೇಷನಲ್ ಎಕ್ಸ್ಪೆನ್ಸಸ್ ಅಥವಾ ನೀವೇನಾದರೂ ಹೋಮ್ ರಿನಿವೇಷನ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಅಪ್ ಟು 2.5 ಲ್ಯಾಕ್ವರೆಗೂ ಲೋನ್ ಅದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ನ ತಗೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನಿಂದ ನಮಗೆ ಯಾವ ರೀತಿಯಾಗಿ ಲೋನ್ನ ತಗೊಳ್ಳೋದು, ಹಾಗೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಾವು ಲೋನ್ನ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಫೀಚರ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ, ಜೊತೆಗೆ ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಅಪ್ಲಿಕೇಶನ್ ಏನಿದೆ ಅಕ್ರಾಸ್ ಇಂಡಿಯಾದಲ್ಲಿನೇ ಇದು ಸರ್ವಿಸಿಂಗ್ ಮಾಡ್ತಾ ಇದೆ. ಫೈನಾನ್ಷಿಯಲ್ ಸ್ಟೇಬಿಲಿಟಿನ 9000+ ಪಿನ್ ಕೋಡ್ಸ್ ಇದು ಅವೈಲೇಬಲ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ 2.5 ಲ್ಯಾಕ್ಸ್ವರೆಗೂ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ ಇನ್ಸ್ಟೆಂಟ್ ಆಗಿ. ಹಾಗೆ ನಮ್ಗೆ ಇಲ್ಲಿ ರೇಂಜಿಂಗ್ ಅನ್ನೋದು ಬಂದ್ಬಿಟ್ಟು 10,000 ಹಿಡಿದು 2.5 ಲಕ್ಷದವರೆಗೂ ನಮಗೆ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಇದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿ ರನ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ನೋಡೋದು ಏನಿದೆ ಅಂತಂದರೆ ನಮಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು 1% to 5% ವರೆಗೂ ಕೊಡ್ತಾ ಇದ್ದಾರೆ. ಟೆನ್ಯೂರ್ ರೇಂಜಿಂಗ್ ಬಂದ್ಬಿಟ್ಟು 3 ಮಂತ್ಸಿಂದ ಹಿಡಿದು 15 ಮಂತ್ಸ್ವರೆಗೂ ಕೊಡ್ತಾ ಇದ್ದಾರೆ. ಹಾಗೆ ಇದು 24/7 ನಮಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನೋದು ಸಿಗ್ತಾ ಇದೆ. ಎನಿ ಟೈಮ್ ಎನಿವೇರ್ ನಮಗೆ ಅಪ್ಲೈ ಮಾಡ್ಕೋಬಹುದಾಗಿದೆ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಮಗೆ 12% ಆನ್ವರ್ಡ್ಸ್ ಇಂದ ಕೊಡ್ತಾ ಇದ್ದಾರೆ. APR ರೇಂಜ್ ಬಂದ್ಬಿಟ್ಟು ನಮಗೆ 12% ಇಂದ ಹಿಡಿದು 36% ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಇದು ಎಲ್ಲ ಏನಿದೆ ಇದ್ರ ಫೀಚರ್ಸ್ ಆಗಿದೆ, ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ಆಗಿದೆ. ಇಲ್ಲಿ ನಮಗೆ ಎಲಿಜಿಬಿಲಿಟಿ ಏನೇನು ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಅಂದರೆ ನಾವು ಮೊದಲೇದಾಗಿ ಇಂಡಿಯನ್ ಸಿಟಿಸನ್ ಆಗಿರಬೇಕಾಗುತ್ತೆ. ನಮ್ಮ ಒಂದು ಏಜ್ ಬಂದ್ಬಿಟ್ಟು 21 ಇಯರ್ಸ್ ಅಬೋವ್ ಇರಬೇಕಾಗುತ್ತೆ. ಹಾಗೆ ನಮ್ಮ ಒಂದು ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 20,000 ಇರಬೇಕು. ಸೊ ಹಾಗೆ ನಮ್ಮ ಒಂದು ಸ್ಯಾಲರಿ ಕ್ರೆಡಿಟ್ ಆಗುವಂಥ ಬ್ಯಾಂಕ್ ಅಕೌಂಟ್ ಕೂಡ ನಮಗೆ ಇಲ್ಲಿ ನೀಡ್ ಆಗುತ್ತೆ. ಈ ಎಲ್ಲ ಎಲಿಜಿಬಿಲಿಟಿ ನಮಗೆ ಇತ್ತು ಅಂದರೆ ಇಲ್ಲಿ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಬನ್ನಿ ಈ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ಳೋಣ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ ಈ ಒಂದು ಅಪ್ಲಿಕೇಶನ್ನ. ಸೊ ನೀವು ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಿದರೆ OTP ಅನ್ನೋದು ಬರುತ್ತೆ. ಸೊ OTPನ ಎಂಟರ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಸಿಟಿಯ ನೇಮ್ ಹಾಗೆ ನಿಮ್ಮ ಒಂದು ಸ್ಟೇಟ್ ಯಾವುದಿದೆ ಅದನ್ನು ನೀವು ಎಂಟರ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ರೆಸಿಡೆನ್ಸ್ ಪೋಸ್ಟಲ್ದ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ನೀವು ಎಂಟರ್ ಮಾಡಿಕೊಂಡ್ರೆ ಕಂಟಿನ್ಯೂ ಅನ್ನೋದು ಬರುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ ಎಂಟರ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರಿಂದ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಇಲ್ಲಿ 7 ಸ್ಟೆಪ್ಸ್ ಅನ್ನೋದು ಇರುತ್ತೆ. ನೀವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ಈ ಒಂದು 7 ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಫಾರ್ಮೇಷನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಇನ್ಕಮ್ನ ಇವರು ವೆರಿಫಿಕೇಶನ್ ಮಾಡ್ತಾರೆ. ಹಾಗೆ ನಿಮ್ಮ ಒಂದು KYCನ ವೆರಿಫಿಕೇಶನ್ ಮಾಡ್ತಾರೆ. ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನ ನೀವು ಕೊಟ್ಟರೆ ಆಯಿತು, ಲೋನ್ ಅನ್ನೋದು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ನಿಮ್ಮ ಒಂದು 3 ಸ್ಟೆಪ್ಸ್, ನಿಮ್ಮ ಒಂದು ಇನ್ಫಾರ್ಮೇಷನ್ ಹಾಗೆ ನಿಮ್ಮ ಒಂದು ಇನ್ಕಮ್ KYC ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಅಗ್ರಿಮೆಂಟ್ಗೆ ಸೈನ್ ಅನ್ನೋದು ಮಾಡ್ಕೊಂಡ ನಂತರ EMI ಆಪ್ಷನ್ಸ್ ನೀವು ಸೆಟ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇಲ್ಲಿ ಲೋನ್ ಅನ್ನೋದು ಡಿಸ್ಬರ್ಸಲ್ ಮಾಡ್ತಾರೆ. ಸೊ ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಪರ್ಸನಲ್ ಡೀಟೇಲ್ಸ್ ಅನ್ನೋದು ಕೇಳ್ತಾ ಇದೆ. ಸೊ ಇದು ಆಗಿದೆ ಒಂದು ಫಸ್ಟ್ ಸ್ಟೆಪ್ ಅನ್ನೋದು. ನಿಮ್ಮ ಒಂದು ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಫಸ್ಟ್ ನೇಮ್ ಹಾಗೆ ನಿಮ್ಮ ಒಂದು ಲಾಸ್ಟ್ ನೇಮ್ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಇನ್ಕಮ್ ಪ್ರೊಫೈಲ್ ಅನ್ನೋದು ಏನಿರುತ್ತೆ, ಸ್ಯಾಲರಿ ಇಡ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನಿಮ್ಮ ಒಂದು ಸ್ಯಾಲರಿಯ ಮೋಡ್ನ ಕೇಳ್ತಾ ಇದೆ. ಸೊ ಆ ಒಂದು ನಿಮ್ಮ ಸ್ಯಾಲರಿ ಮೋಡ್ ಯಾವುದರಲ್ಲಿ ಬರ್ತಾ ಇದೆ, ಕ್ಯಾಶ್ ರೂಪದಲ್ಲಿ ಬರ್ತಾ ಇದೆನಾ ಅಥವಾ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸ್ಯಾಲರಿ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮ್ಮ ಒಂದು ಮಂತ್ಲಿ ಇನ್ಕಮ್ ಅನ್ನೋದೇನಿರುತ್ತೆ 20,000 ಮೇಲೆ ಇರಬೇಕಾಗುತ್ತೆ. ನಿಮ್ಮ ಸ್ಯಾಲ್ರಿ ಎಷ್ಟಿದೆ 20,000 ಇತ್ತು ಅಂದರೆ ನಿಮಗೆ ಇಲ್ಲಿ ಪರ್ಸ್ನಲ್ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಇಮೇಲ್ ಐ ಡಿನ ನೀವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಒಂದು ಸೆಲ್ಫಿನ ಕೇಳ್ತಾ ಇದೆ. ಸೊ ಸೆಲ್ಫಿನ ನೀವು ಅಪ್ಲೋಡ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೆಲ್ಫಿ ಜೊತೆಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಡೀಟೇಲ್ಸ್ನ ನೀವು ಅಪ್ಲೋಡ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಆ ನಂತರ ನಿಮಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ. ಸೊ ಇಲ್ಲಿ ಎಂಪ್ಲಾಯರ್ ನೇಮ್ನ ನಿಮ್ಮದು ಹಾಕಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಡೆಸಿಗ್ನೇಷನ್ ಏನಿರುತ್ತೆ ಅದನ್ನು ನೀವು ಹಾಕಿ. ಹಾಗೆ ಅಡ್ರೆಸ್ ಲೈನ್ ನಂಬರ್ 1 ನಿಮ್ಮ ಒಂದು ಅಡ್ರೆಸ್ ಲೈನ್ ನಂಬರ್ 1 ಹಾಗೆ ಲೈನ್ ನಂಬರ್ 2ನ ನೀವು ಅಡ್ರೆಸ್ನ ಆ್ಯಡ್ ಮಾಡಿ ಪಿನ್ ಕೋಡ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಆಫೀಸ್ನ ಪೋಸ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ವೆಬ್ಸೈಟ್ನ ನೀವು ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಲಾಸ್ಟ್ ಸ್ಯಾಲರಿ ಡೇಟ್ ಅನ್ನೋದು ಏನಿರುತ್ತೆ ಅದನ್ನು ಎಂಟರ್ ಮಾಡಿಕೊಂಡು ಹೋಮ್ ಅಥವಾ ಆಫೀಸ್ ಅಡ್ರೆಸ್ ಇದೆನಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ಇದೇನಾ ಅಥವಾ ಇಲ್ಲ ಅನ್ನೋದು ಕೇಳ್ತಾ ಇದೆ. ಸೊ ಎಸ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ನೋ ಇದ್ರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವರ್ಕ್ನ ಇಮೇಲ್ನ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಸೊ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು KYC ಕಂಪ್ಲೀಟ್ ಮಾಡ್ಕೊಳ್ಳೋಕೆ ನಿಮ್ಮ ಒಂದು ಆಧಾರ್ OTPನ ಕೇಳುತ್ತೆ. ಸೊ ಇಲ್ಲಿ ಆಧಾರ್ OTPನ ನೀವು ಎಂಟರ್ ಮಾಡ್ಕೋಬೇಕಾಗತ್ತೆ. ಆಧಾರ್ ನಂಬರ್ನ ಎಂಟರ್ ಮಾಡಿ OTPನ ಕಳಿಸ್ತಾರೆ. OTPನ ನೀವು ಎಂಟರ್ ಮಾಡ್ಕೊಂಡ್ರೆ ಇಲ್ಲಿ ಆಧಾರ್ ಕಾರ್ಡ್ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನೋದು ಇಲ್ಲಿ ಬರುತ್ತೆ. ಸೊ ನನ್ನ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಬಂದಿದೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ರೆಸಿಡೆನ್ಸ್ ಅನ್ನೋದು ಕೇಳ್ತಾ ಇದೆ. ಸೊ ವೆರಿಫೈ KYC ಅನ್ನೋದು ವೆರಿಫಿಕೇಶನ್ ಆಗಿದೆ ಇಲ್ಲಿ ನಂದು. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತಾ ಇದೆ. ಸೊ ಪ್ರೆಸೆಂಟ್ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕಿಲ್ಲಿ ಇದೆ. ಸೊ ಇಲ್ಲಿ ಲಾಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡಿಕೊಂಡ್ರೆ ನಮ್ಮ ಒಂದು ಲೋನ್ ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಸೊ ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನಮಗೆ ಲೋನ್ ಆಫರನ್ನು ಕೊಡ್ತಾ ಇದ್ದಾರೆ, ಲೋನ್ ಸ್ಯಾಂಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದ್ರಲ್ಲಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ನೇಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಒಂದು 3 ಮಂತ್ ಸ್ಯಾಲರಿನ ಇವರು ಕೇಳ್ತಾ ಇದ್ದಾರೆ. ಸೊ ನಾವು ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಏನಿರುತ್ತೆ ಸ್ಯಾಲರಿಯ ಬ್ಯಾಂಕ್ ಸ್ಟೇಟ್ಮೆಂಟ್ 3 ಮಂತ್ಸ್ದು ನಾವು ಅಪ್ಲೋಡ್ ಮಾಡಿಕೊಂಡ್ರೆ PDF ರೂಪದಲ್ಲಿ ನಮಗೆ ಇಲ್ಲಿ ಲೋನ್ ಅನ್ನೋದು ಸ್ಯಾಂಕ್ಷನ್ ಮಾಡ್ತಾರೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಇಲ್ಲಿ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತ. ಜಸ್ಟ್ ಈ ಒಂದು ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಇಲ್ಲಿ ಈಸಿಯಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ ಗಾಯ್ಸ್. ನನಗೂ ಕೂಡ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಇರಲಾರ್ದೇನೆ ಇಲ್ಲಿ ಸ್ಟೆಪ್ಸ್ ಅನ್ನೋದು ಕೊಟ್ಟಿದ್ದಾರೆ. ಸೊ ನೋಡಿದಲ್ವಾ ಗಾಯ್ಸ್ ಯಾವ ರೀತಿಯಾಗಿ ನಾವು ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳೋದು. ಹಾಗೆ ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿದ್ರೆ ನಿಮಗೆ ಇಲ್ಲಿ ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.